ಅವೆಲ್ಲ ಗುಟ್ಟು ಹೇಳಕ್ಕಾಯ್ತದ? ನೋಡಿ, ಮಹದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿಯವ್ರನ್ನ ಕೇಳಬೇಕು. ಈಗ ಜಗದೀಶ್ ಶೆಟ್ಟರು ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ, ಅವ್ರನ್ನೂ ಕೇಳಬೇಕು. ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ, ಏನಾಯ್ತು ಸೆಲೆಬ್ರೇಷನ್ನು? ಯಾಕಾಯ್ತು? ಯಾಕೆ ಪರ್ಮಿಷನ್ ಇನ್ನ ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ? ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ನಾನು ಮಂತ್ರಿ ಆದಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ. ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ, ಬಡವನಾಗಿರುವುದಿಲ್ಲ, ಅಧಿಕಾರನೂ ಪರ್ಮನೆಂಟ್ ಆಗಿರುವುದಿಲ್ಲ. ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ. ಯಾರಿಗೆ? ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡ್ಬಿಡ್ತೀವಿ. ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ? ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇಲ್ವಲ್ಲ, ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಉಲ್ಟಾ ಪಲ್ಟಾ. ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ತೀರಾ, ನಿಮ್ಮ ಕೈಯಲ್ಲಿ ಆಗ್ತದಾ ಇಲ್ವಾ, ಅಷ್ಟೇ ಸಿಂಪಲ್. ಸರ್, ಶೆಟ್ಟರ್ ಅವರು ಫ್ಲಡ್ ಗೇಟ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಫ್ಲಡ್ ಗೇಟ್ ನೀವು ನೋಡಿದ್ರೆ ನೀವು ಈ ಕಡೆ ಕಾಂಗ್ರೆಸ್ ಬರ್ತಾ ಅಂತ ಹೇಳ್ತಿದ್ರಿ, ಯಾರು ಫ್ಲಡ್ ಗೇಟ್ ಓಪನ್ ಅಂತ ಗೊತ್ತಾಗ್ತದೆ. ಈಗ ಶೆಟ್ಟರು ಇನ್ನೊಂದು ತಿಂಗಳಾಗಲಿ ಪಶ್ಚಾತ್ತಾಪದ ಹೇಳಿಕೆ ಯಾವ ರೀತಿ ಬರ್ತದೆ ಅಂತ ಆಮೇಲೆ ಮಾತಾಡೋದು. ಅವೆಲ್ಲ ಗುಟ್ಟು ಹೇಳಕ್ಕಾಯ್ತದ? ನೋಡಿ, ಮಹದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿಯವ್ರನ್ನ ಕೇಳಬೇಕು. ಈಗ ಜಗದೀಶ್ ಶೆಟ್ಟರು ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ, ಅವ್ರನ್ನೂ ಕೇಳಬೇಕು. ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ, ಏನಾಯ್ತು ಸೆಲೆಬ್ರೇಷನ್ನು? ಯಾಕಾಯ್ತು? ಯಾಕೆ ಪರ್ಮಿಷನ್ ಇನ್ನ ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ? ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ನಾನು ಮಂತ್ರಿ ಆದಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ. ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ, ಬಡವನಾಗಿರುವುದಿಲ್ಲ, ಅಧಿಕಾರನೂ ಪರ್ಮನೆಂಟ್ ಆಗಿರುವುದಿಲ್ಲ. ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ. ಯಾರಿಗೆ? ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡ್ಬಿಡ್ತೀವಿ. ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ? ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇಲ್ವಲ್ಲ, ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಉಲ್ಟಾ ಪಲ್ಟಾ. ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ತೀರಾ, ನಿಮ್ಮ ಕೈಯಲ್ಲಿ ಆಗ್ತದಾ ಇಲ್ವಾ, ಅಷ್ಟೇ ಸಿಂಪಲ್. ಸರ್, ಶೆಟ್ಟರ್ ಅವರು ಫ್ಲಡ್ ಗೇಟ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಫ್ಲಡ್ ಗೇಟ್ ನೀವು ನೋಡಿದ್ರೆ ನೀವು ಈ ಕಡೆ ಕಾಂಗ್ರೆಸ್ ಬರ್ತಾ ಅಂತ ಹೇಳ್ತಿದ್ರಿ, ಯಾರು ಫ್ಲಡ್ ಗೇಟ್ ಓಪನ್ ಅಂತ ಗೊತ್ತಾಗ್ತದೆ. ಈಗ ಶೆಟ್ಟರು ಇನ್ನೊಂದು ತಿಂಗಳಾಗಲಿ ಪಶ್ಚಾತ್ತಾಪದ ಹೇಳಿಕೆ ಯಾವ ರೀತಿ ಬರ್ತದೆ ಅಂತ ಆಮೇಲೆ ಮಾತಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.